ನಾವು ಯಾರ ನಿರ್ಮಾಣ? ಎಲ್ಲರೂ ಹೇಳೋಣ, ನಾವು ಯಾರ ನಿರ್ಮಾಣ? ಆತನ ನಿರ್ಮಾಣ. ಸಿರಿ, ಬೇರೆಯವರು ಏನಂತಾರೆ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ನಮ್ಮನ್ನು ನಿರ್ಮಾಣ ಮಾಡಿದವರು ಆತನೇ. ಹಲ್ಲೆಲೂಯಾ. ಓಕೆ, ಆತನ ದೃಷ್ಟಿಯಲ್ಲಿ ನಾವು ಮಾನ್ಯರು ಪ್ರಿಯರು ಆಗಿದೆ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಮ್ಮನ್ನು ದೇವರು ಕರೆದಿದ್ದು ಏನಕ್ಕೆ? ಒಂದ್ಸರಿ ಜೋರಾಗಿ ಸತ್ಕಾರ್ಯ ಅಂತ ಹೇಳೋಣ. ಸತ್ಕಾರ್ಯಗಳನ್ನು ಮಾಡೋದಕ್ಕಾಗಿ. ಕೆಲವ್ರು ನಾನು ನೋಡಿದ್ದೀನಿ, ನಾನು ಚಿಕ್ಕವನಿರುವಾಗಿಂದ ಕೆಲವರು ಚರ್ಚಿಗೆ ಬರ್ತಾರೆ ಹೋಗ್ತಾರೆ. ಅವ್ರ ಪಾಡಿಗೆ ಅವ್ರು ಒಳ್ಳೆಯವರು ಏನ್ರಿ, ಅವ್ರ ಪಾಡಿಗೆ ಅವರು ಒಳ್ಳೆಯವರು. ಅವರಿಂದ ಬೇರೆಯವ್ರಿಗೆ ಯಾವ ಒಂದು ಒಳ್ಳೆಯದು ಸಿಕ್ಕೋದಿಲ್ಲ, ಆಗಿಲ್ಲ. ಅವರಿಂದ ಬೇರೆಯವ್ರಿಗೆ ಒಳ್ಳೆಯದಿಲ್ಲ. ಪ್ರಿಯರೇ, ಇವತ್ತು ದೇವರು ನಮ್ಮನ್ನು ಬೇರೆ 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 ಹೆಸರು, ಬೇರೆ ಬೇರೆ ಹಿನ್ನೆಲೆಯಿಂದ ನಮ್ಮನ್ನು ಕರೆದು ಒಂದು ಕುಟುಂಬವನ್ನಾಗಿ ಮಾಡಿ, ಒಂದು ಆತನ ಶರೀರವನ್ನಾಗಿ ದೇವರು ನಮ್ಮನ್ನು ಮಾಡಿದ್ದಾರೆ. ಹಲ್ಲೆಲೂಯಾ. ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ, ನಮಗೆ ರಕ್ಷಣೆ ಕೊಟ್ಟದ್ದು, ಮಕ್ಕಳನ್ನಾಗಿ ಮಾಡಿದ್ದು, ಆಸ್ತಿಯಲ್ಲಿ ಪಾಲು ಕೊಟ್ಟದ್ದು, ಆತನೊಟ್ಟಿಗೆ ಕೂತ್ಕೊಳ್ಳೋಕ್ಕೆ ಮಾಡಿದ್ದು, ಇದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ನೀನು ನಾನು ಸತ್ಕಾರ್ಯಗಳನ್ನು ಮಾಡಬೇಕಂತ.